ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. 1K ಆಗೋದಕ್ಕೆ ಇನ್ನೂ 5 ಮೆಂಬರ್ ಅಷ್ಟೇ ಬೇಕಾಗಿದ್ದಾರೆ ಸ್ನೇಹಿತರೆ. ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಯಾಕಂದರೆ ಇವತ್ತಿನ ದಿನ ತುಂಬಾ ವಿಶೇಷ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದು ಇವತ್ತೇ ಗುರುವಾರದ್ದು ಇದು ವಿಡಿಯೋ ಎಲ್ಲ ಬಂದುಬಿಟ್ಟು ನೆನ್ನೆದು, ಆದರೆ ನಾನು ಇವತ್ತೇ ಎಡಿಟಿಂಗ್ ಮಾಡಿ ಇವಾಗೆ ಪೋಸ್ಟ್ ಮಾಡ್ತಾ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ಗುರುವಾರ, ಹಾಗೆಯೇ ಫೆಬ್ರವರಿ ಎಂಡಿಂಗು ಸ್ನೇಹಿತರೆ. ಇನ್ನೇನು ನಾಳೆಯಿಂದ ಮಾರ್ಚ್ ಪ್ರಾರಂಭ ಆಗುತ್ತೆ. ಈ ಒಂದು ದಿನದಲ್ಲಿ 2 ವಿಶೇಷ ಇದೆ ಸ್ನೇಹಿತರೆ ನನಗೆ ಅಂತಲೇ ಹೇಳ್ಬೋದು. ಅದರಿಂದ ಇವತ್ತೇನಾದರೂ ನಂದು ಚಾನಲ್ ಏನಾದರೂ 1K ಆಯಿತು ಅಂತಂದರೆ ತುಂಬಾ ಖುಷಿಯಾಗುತ್ತೆ ಸ್ನೇಹಿತರೆ. ಅದನ್ನು ಏನು ಖುಷಿ ಅನ್ನೋದನ್ನು ನಿಮ್ಮ ಜೊತೆ ಏನಾದರೂ 1K ಇವತ್ತು ಆಯಿತು ಅಂತಂದರೆ ನಾಳೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಹಾಗಾಗಿ ಪ್ಲೀಸ್ ಯಾರಾದರೂ ಹಾಗೆ ನೋಡ್ತಾ ಇದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಅದೇನು ವಿಶೇಷ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ. ಹಾಗೆಯೇ ಇದು ಬೆಳಗ್ಗೆನೇ ಬಂದುಬಿಟ್ಟು ಹೂವು ಪೂಜೆಗೆಲ್ಲ ಹೂವು ತೊಗೊಂಡು ಬರೋಣ ಅಂತ ಹೋಗಿದ್ದೆ ಸ್ನೇಹಿತರೆ. ಯಾಕಂದರೆ ಬಿಸಿಲು ತುಂಬ ಬೀಳೋದ್ರಿಂದ ಹೂವೆಲ್ಲ ಇದು ಒಂಥರ ಇದಾಗ್ತಾ ಇರುತ್ತೆ. ಹಾಗೆಯೇ ಸಂಕಷ್ಟಹರ ಚತುರ್ಥಿ ಇತ್ತಲ್ಲ, ಹಾಗೆಯೇ ಸ್ವಲ್ಪ ಗರಿಕೆ ಪತ್ರೆ ಹೂವು ಎಲ್ಲದನ್ನು, ಕಣಗಿಲೆ ಹೂವು ಎಲ್ಲ ಆಗಿರುತ್ತಲ್ಲ ತೊಗೊಂಡು ಬರ್ತೀನಿ. ನಾನೇ ಪೂಜೆ ಮಾಡೋಣ ಬೇಗ ಅಂತೇಳಿ ತೊಗೊಂಡು ಬಂದೆ ಸ್ನೇಹಿತರೆ. ನಂತರದಲ್ಲಿ ಬಂದುಬಿಟ್ಟು ಸ್ವಲ್ಪ ಹಾಗೆಯೇ ಯಾವಾಗಲೂ ಮಾಮೂಲಿ ಇದನ್ನು ಕುಡಿತಾ ಇರ್ತೀನಲ್ಲ, ಸ್ವಲ್ಪ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ. ನಿಮಗೂ ಯಾರಿಗಾದ್ರೂ ಬೇಕಂದರೆ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಅಂದರೆ ಪ್ರತಿದಿನ ನಾವು ಮಾಡಿದ್ರೆ ಅಷ್ಟೇ ಇದರ ರಿಸಲ್ಟ್ ಬರುತ್ತೆ. ಒಂದಿನ ಮಾಡಿಬಿಟ್ಟು ಒಂದಿನ ಬಿಟ್ವಿ ಅಂದರೆ ಅದು ರಿಸಲ್ಟ್ ಸಿಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಸ್ವಲ್ಪನೇ ಒಂದು ಚಿಕ್ಕ ಗ್ಲಾಸಲ್ಲಾದ್ರೂ ನೀವು ಯಾರಾದರೂ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು, ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಅನ್ನೋರು ಮಾಡ್ಕೊಂಡು ಕುಡಿಬೋದು ಸ್ನೇಹಿತರೆ. ತುಂಬಾ ಒಳ್ಳೆಯದು. ಇದಕ್ಕೇನಿಲ್ಲ, ಈ ವೆಯ್ಟ್ ಲಾಸ್ ಡ್ರಿಂಕ್ ಮಾಡ್ಕೊಳ್ಳೋದಕ್ಕೆ ಸ್ನೇಹಿತರೆ ಒಂದು ಪಾತ್ರೆ, ಅದಕ್ಕೆ 1 ಕಪ್ ನೀರು ಹಾಕ್ಕೊಳ್ಳಿ. ನೀವು ಒಂದಿಬ್ಬರು ಮಾಡ್ಕೊಳ್ತಿದ್ರಿ ಅಂತಂದರೆ ಏನು ನೀರು ಕುಡಿತೀವಲ್ಲ ಆ ಗ್ಲಾಸಲ್ಲಿ 1 ಗ್ಲಾಸ್ ನೀರು, ಒಂದು ಅರ್ಧದಿಂದ 1 ಸ್ಪೂನು ಅಜ್ವಾಯಿನು, ಹಾಗೆಯೇ ಒಂದು ಅರ್ಧ ಸ್ಪೂನ್ ಅಷ್ಟು ಸೋಂಪು ಕಾಳು, ಹಾಗೆಯೇ 1 ಇಂಚಷ್ಟು ಚಕ್ಕೆ ಸ್ನೇಹಿತರೆ, ಅಡುಗೆಗೆಲ್ಲ ಯೂಸ್ ಮಾಡ್ತೀವಲ್ಲ ಅದು. ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಬಿಟ್ಟು ತಣ್ಣಗಾಗಿದ್ದ ನಂತರ ಕುಡಿಬೇಕು ಸ್ನೇಹಿತರೆ. ಉಗುರು ಬೆಚ್ಚಗಿರುತ್ತಲ್ಲ ಆ ಇದರಲ್ಲಿ ಕುಡಿಬೇಕು. ಈ ಹಂತದಲ್ಲಿ ನಿಮಗೆ ಬೇಕು ಅಂತಂದರೆ ನಿಂಬೆ ಹುಳಿ ಹಿಂಡ್ಕೊಳ್ಬೋದು, ಹಾಗೆಯೇ ಜೇನುತುಪ್ಪ ಬೇಕಂದರೆ ಹಾಕ್ಕೊಳ್ಬೋದು ಸ್ನೇಹಿತರೆ. ಈ ರೀತಿಯಾಗಿ ಸೇವನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆಯೇ ಇನ್ನೊಂದು ಏನಪ್ಪ ಅಂತಂದರೆ, ಈ ರೀತಿಯಾಗಿ ಏನಾದರೂ ನಾವು ಔಷಧವಾಗಿ ಏನಾದರೂ ಉಪಯೋಗಿಸ್ತಿದ್ವಿ ಅಂದರೆ ಗಾಜಿಂದು ಏನು ಲೋಟ ಈ ರೀತಿಯಾಗಿ ಅದರಲ್ಲಿ ಬಳಸಬೇಕು ಅಂತ ಹೇಳ್ತಾರೆ. ಅದೇನು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಅದನ್ನೇ ಪಾಲನೆ ಮಾಡೋದು. ಹಾಗಾಗಿ ನಿಮಗೂ ಹೇಳ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ. ಇನ್ನೂ ಡೀಟೇಲಾಗಿ ಬೇಕು ಅಂತಂದರೆ ಹೇಳ್ತೀನಿ ಸ್ನೇಹಿತರೆ. ಯಾಕಂದರೆ ನನಗೆ ಏನೇ ಒಂದು ವಿಷಯಗಳಾಗಲಿ ಹೇಳ್ಬೇಕು ಅಂತಂದರೆ ಸ್ವಲ್ಪ ಇದು ಆಗ್ತಾಯಿರುತ್ತೆ. ಅಷ್ಟಕ್ಕೆ ಅಷ್ಟಕ್ಕೆ ಇದನ್ನು ಮಾಡ್ತಿರ್ತೀನಿ. ಯಾಕಂದರೆ ಇವಾಗ ಎಲ್ಲರೂ ಬರೀ ಅದೇ ತೋರಿಸ್ತಾ ಇರೋದ್ರಿಂದ ಏನಾಗ್ತಿದೆ ಅಂದರೆ ನಮ್ಮದು ನೋಡಿ ಕಾಪಿ ಮಾಡಿ ಹೇಳಿದ್ದಾರೆ, ನಮ್ಮ ಕಾಪಿ ಮಾಡಿದ್ದಾರೆ, ಈ ರೀತಿ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನನಗೆ ಎಷ್ಟೋ ವಿಷಯಗಳ್ನ ಹೇಳಲಾರ್ದೆ ಹಾಗೆ ಇದನ್ನು ಮಾಡ್ತಿದ್ದೀನಿ ಸ್ನೇಹಿತರೆ. ನಿಮ್ಗೆ ಯಾರಿಗಾದ್ರೂ ಡೀಟೇಲಾಗಿ ಶೇರ್ ಮಾಡ್ಕೊಳ್ಳಿ, ನೀವೆಲ್ಲ ಏನು ಇದನ್ನು ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ಹೇಳ್ಕೊಳ್ತೀನಿ ಸ್ನೇಹಿತರೆ. ಹಾಗೆಯೇ ಅಷ್ಟೇ ಎಲ್ಲ ಇದನ್ನು ಮಾಡೋ ಅಷ್ಟರಲ್ಲಿ ಹಾಲೆಲ್ಲ ತೊಗೊಂಡು ಬಂದರು. ಮಕ್ಕಳಿಗೆಲ್ಲ ಹಾಲನ್ನು ಬಿಸಿ ಮಾಡಿಕೊಟ್ಟು ಅವರಿಗೂ ಸ್ವಲ್ಪ ಕುಡಿಯೋದಕ್ಕೆ ಹಾಲು ಹಾಕ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅಷ್ಟರಲ್ಲಿ ಅವರು ಒಂದೊಂದು ಸಲ ಏನು ಮಾಡ್ತಾರೆ ಕೇಳ್ತಿರ್ತಾರೆ. ಒಂದೊಂದು ಸಲ ಹಾಲು ಬಿಸಿ ಮಾಡಿ ಇಟ್ಟಿದ್ರೂ ಹಾಕಿಟ್ಟೆ ಅಂದ್ರೂ ಒಂದು ಸಲ ಬೇಡ ಬಿಡಮ್ಮ ಟಿಫನ್ ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ. ಒಂದೊಂದು ಸಲ ಏನು ಮಾಡ್ತಾರೆ ಅಂದರೆ ನನಗೆ ಬೇಕು, ಇನ್ನೂ ಇಷ್ಟೊತ್ತು ಕಾಯಿಸಿಲ್ಲಮ್ಮ ಅಂತಿರ್ತಾರೆ. ಈ ರೀತಿಯಾಗಿ ಇದು ಮಾಡ್ತಿರ್ತಾರೆ ಸ್ನೇಹಿತರೆ. ಹಾಗೆಯೇ ನೆಕ್ಸ್ಟು ಬಂದುಬಿಟ್ಟು ಇಲ್ಲೆಲ್ಲ ಹೂವು ಎಲ್ಲ ತೊಗೊಂಡು ಬಂದಿದ್ನಲ್ಲ ನೋಡಿ, ಇಷ್ಟು ಹೂವು ಸಿಕ್ಕಿತ್ತು ಸ್ನೇಹಿತರೆ. ಇವಾಗ ಮಾರ್ಕೆಟಲ್ಲೂ ಬಿಸಿಲು ತುಂಬ ಆಗಿರೋದ್ರಿಂದ ಹೂವುಗಳು ಎಲ್ಲ ಸ್ವಲ್ಪ ಅಷ್ಟೇನು ಚೆನ್ನಾಗಿ ಬರ್ತಾರಲ್ಲ, ಎಲ್ಲ ಬಾಡಿರುತ್ತೆ, ಇಲ್ಲ ಎಲ್ಲ ಒಂಥರ ನೀರು ಹೊಡೆದು ಕೊಳ್ತಿರೋ ಥರ ಈ ರೀತಿಯಾಗಿರುತ್ತೆ. ಹಾಗಾಗಿ ನಮ್ಮದ್ರಲ್ಲೇ ಎಷ್ಟು ಹೂವು ಸಿಗುತ್ತಲ್ಲ ಅಷ್ಟನ್ನೇ ಇಟ್ಟು ಪೂಜೆ ಮಾಡುವಂಥದ್ದು ಸ್ನೇಹಿತರೆ. ಸಂಕಷ್ಟಹರ ಚತುರ್ಥಿ ಪೂಜೆ ನಮ್ಮನೆಯದು ಮಾಡಿದ್ದೀನಿ ಸ್ನೇಹಿತರೆ. ನಂತರದಲ್ಲಿ ಇಲ್ಲಿ ಬಂದುಬಿಟ್ಟು ನವಣೆ ಅಕ್ಕಿ ಸ್ನೇಹಿತರೆ, ಇದು ನವಣೆ ಅಕ್ಕಿ ಅನ್ನ ಮಾಡ್ತಾಯಿರ್ತೀವಿ, ಆದರೆ ನಾನು ವಿಡಿಯೋದಲ್ಲೆಲ್ಲ ಶೇರ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ. ನಾವು ಅನ್ನ ಮಾಡಲಿಲ್ಲ ಅಂತಂದ್ರೂ ಮುದ್ದಿಗೆ ಹಾಕಾದ್ರೂ ಮಾಡ್ತಾಯಿರ್ತೀವಿ ನಮ್ಮ ಮನೇಲೆಲ್ಲ. ಯಾಕಂದರೆ ಆ ನವಣೆ ಅಕ್ಕಿ ಚಿಕ್ಕಂದಿಂದಲೂ ಊಟ ಮಾಡ್ಕೊಂಬಂದಿದ್ದೀವಿ ಸ್ನೇಹಿತರೆ. ನಮ್ಮ ಮನೇಲಿ, ನಮ್ಮ ಅಪ್ಪ ಮನೆಯಲ್ಲಿ ಅಂತಂದರೆ ಅಲ್ಲೂ ನಮ್ಮ ಹೊಲದಲ್ಲಿ ಬೆಳೀತಾಯಿದ್ರು. ನಮ್ಮ ತಾತ ಇರೋವರೆಗೂ ನವಣೆ, ಆರ್ಕ ಎಲ್ಲ ಬೆಳೀತಾಯಿದ್ವು. ಹಾಗಾಗಿ
ಅವಾಗ ಊಟ ಮಾಡಿದ್ವಲ್ಲ ಅದು ಇದೆ. ಹಾಗೇನೇ ಇಲ್ಲಿ ಅಮ್ಮ ಮನೆ ಕಡೆ ಬಂದು ಅಲ್ಲೂ ಹೊಲದಲ್ಲೆಲ್ಲ ನವಣೆ ಅಕ್ಕಿ ತುಂಬ ಬೆಳೀತಾಯಿದ್ರು, ಇವಾಗೂ ಬೆಳೀತಾರೆ. ಹಾಗಾಗಿ ಅದು ಊಟ ಮಾಡೋ ಅಭ್ಯಾಸ ಇರೋದ್ರಿಂದ ನನಗೆ ನವಣೆ ಅಕ್ಕಿ ಅನ್ನಕ್ಕಿಂತ ಮುದ್ದೆಗೆ ಹಾಕಿ ಮುದ್ದೆ ಮಾಡ್ತೀವಲ್ಲ, ಅದು ರಾಗಿ ಮುದ್ದೆ ಮಾಡಿದಾಗ ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಅದು ಇಷ್ಟ ನನಗೆ. ನಮ್ಮನೆಯವರಿಗೆ ಅಂದರೆ ನವಣೆ ಅಕ್ಕಿಗೆ ಮೊಸರು ಇಲ್ಲ ಅಂತಂದರೆ ಮಜ್ಜಿಗೆ ಇರಬೇಕು ಸ್ನೇಹಿತರೆ, ಅವ್ರಿಗೆ ಆ ರೀತಿ ಇಷ್ಟ. ನನ್ನ ಮಗನಿಗೂ ಅದೇ ರೀತಿ ಇಷ್ಟ. ನನಗೆ ಮುದ್ದೆಗೆ ಹಾಕಿ ಮಾಡೋದ್ರಂದರೆ ತುಂಬ ಇಷ್ಟ ಆಗುತ್ತೆ ಸ್ನೇಹಿತರೆ. ಯಾರು ಇದನ್ನು ಒಂದು ಟಿಪ್ಸ್ ಸ್ನೇಹಿತರೆ, ಏನು ತೂಕ ಕಡಿಮೆ ಮಾಡ್ಕೊಳ್ಬೇಕು, ವೆಯ್ಟ್ ಲಾಸ್ ಆಗಬೇಕು ಅನ್ನೋರಿಗೆ ಪ್ರತಿದಿನ ನೀವು ಒಂದು ಅಂದರೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಊಟ ಮಾಡೋವಂಥವ್ರು, 3 ಟೈಮು ಸ್ನೇಹಿತರೆ, 3 ಅಂದರೆ ಊಟ ಮಾಡುವಂಥವ್ರು ಸ್ನೇಹಿತರೆ, ನಿಮಗೆ ಯಾವುದಾದ್ರೂ ಒಂದು ಟೈಮು ಸ್ನೇಹಿತರೆ, ಬೆಳಗ್ಗೆ ಆಗ್ಬೋದು, ಇಲ್ಲ ಮಧ್ಯಾಹ್ನ ಆಗ್ಬೋದು, ಇಲ್ಲ ರಾತ್ರಿ ಆಗ್ಬೋದು, ಏನು ಇದು ಬಿಳಿದು ವೈಟ್ ರೈಸ್ ಊಟ ಮಾಡ್ತೀವಲ್ಲ ಅದ್ರ ಬದಲಿಗೆ ನವಣೆ ಅಕ್ಕಿ ಅನ್ನವನ್ನು ಊಟ ಮಾಡೋದ್ರಿಂದ ತುಂಬಾ ಸಹಾಯ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ನೀವು ಅದ್ರ ಜೊತೆಗೆ ಇದನ್ನು ಒಂದು ಫಾಲೋ ಮಾಡ್ಬೋದು ಸ್ನೇಹಿತರೆ. ಡೀಟೇಲಾಗಿ ಬೇಕಂದರೆ ಇನ್ನೊಂದು ಸ್ವಲ್ಪ ಶೇರ್ ಮಾಡ್ಕೊಳ್ತೀನಿ, ಸರಿನಾ? ಹಾಗೆಯೇ ಇಲ್ಲಿ ಬಂದುಬಿಟ್ಟು ಹೆಸ್ರು ಕಾಳು ಪಲ್ಯ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಬಿಸಿಯಾಗಿದ್ದ ನಂತರ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು ಮೇಲ್ಗಡೆ ಇರುತ್ತೆ ಸ್ನೇಹಿತರೆ, ಹೋಗಿ ತೊಗೊಂಡು ಬರೋದಕ್ಕೆ ನಾನು ಅಡುಗೆ ಮಾಡೋ ಟೈಮಿಗೆ ಆಗೋದಿಲ್ಲ, ಹಾಗಾಗಿ ಹಾಕ್ಕೊಂಡಿಲ್ಲ ಸ್ನೇಹಿತರೆ. ಅಷ್ಟೇ ನೀವು ಸೇರಿಸ್ಕೊಳ್ಳಿ. ನಂತರದಲ್ಲಿ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ, ಹಾಗೆಯೇ ಟೊಮೊಟೊನೂ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ, ಹಾಗೆಯೇ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ. ನಮ್ಮದು ಖಾರದ ಹೆಚ್ಚಿಗೆ ಇರೋದ್ರಿಂದ ನೀವು 1 ಸ್ಪೂನ್ ಹಾಕ್ಕೊಳ್ಬೋದು. ನಂತರದಲ್ಲಿ ಸಾಂಬಾರು ಪುಡಿ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಅದನ್ನು ಎಲ್ಲ ಚೆನ್ನಾಗಿ ಸ್ವಲ್ಪ ಹೊಂದಿಕೆ ಆಗೋ ಥರ ಫ್ರೈ ಮಾಡಿಕೊಂಡು ಬೇಯಿಸಿಟ್ಕೊಂಡಿರಬೇಕು ಹೆಸ್ರು ಕಾಳನ್ನು ಸ್ನೇಹಿತರೆ. ಬೇಯಿಸಿಟ್ಕೊಂಡಿರುವಂಥ ಹೆಸ್ರು ಕಾಳನ್ನು ಸೇರಿಸಿ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನಂತರದಲ್ಲಿ ನೀರನ್ನು ಸೇರಿಸ್ಕೊಳ್ಬೇಕು ಸ್ವಲ್ಪ. ಅಕಸ್ಮಾತ್ ಏನಾರ ಹೆಸ್ರು ಕಾಳಲ್ಲಿ ಏನಾದರೂ ಬೇಯಿಸಿದ್ದು ನೀರಿತ್ತಂದರೆ ಅದನ್ನೇ ಸೇರಿಸ್ಕೊಂಡು ನಾವು ಬೇಯಿಸ್ಕೊಳ್ಬೋದು ಸ್ನೇಹಿತರೆ. ಇದನ್ನು ನೀರಿರಲಿಲ್ಲ, ಹಾಗಾಗಿ ಅಷ್ಟೇ ಇದ್ದಿದ್ದರಿಂದ ನೀರು ಸೇರಿಸ್ಕೊಂಡು ಅದಕ್ಕೆ ಉಪ್ಪು ಸೇರಿಸ್ಕೊಂಡು ಕುದಿಸ್ಕೊಂಡಿದ್ದೀನಿ. ಕೊತ್ತಂಬರಿ ಹಾಕಿರೋದು ಸ್ಕಿಪ್ ಆಗಿದೆ ಸ್ನೇಹಿತರೆ, ನೀವು ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಚಪಾತಿ ಜೊತೆಗಂತೂ ತುಂಬಾ ರುಚಿಯಾಗಿರುತ್ತೆ, ಹಾಗೆ ರೊಟ್ಟಿ ಜೊತೆಗೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಹೆಸ್ರು ಕಾಳು ಬಂದುಬಿಟ್ಟು ತಂಪಲ್ವ, ಹಾಗಾಗಿ ಹೆಚ್ಚಿಗೆ ಹೆಸ್ರು ಕಾಳನ್ನು ಯೂಸ್ ಮಾಡೋದು. ಹೆಸ್ರು ಕಾಳು, ಹೆಸ್ರು ಬೇಳೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಹಾಗೆಯೇ ನವಣೆ ಅಕ್ಕಿ ಅನ್ನ ನೋಡಿ ಯಾವ ರೀತಿಯಾಗಿದೆ. 1 ಗ್ಲಾಸಿಗೆ 4 ಗ್ಲಾಸ್ ಇಟ್ಟಿದ್ದೀನಿ ನೀರು ಸ್ನೇಹಿತರೆ. ಅಷ್ಟಿಟ್ರೂ ಅಷ್ಟು ಹುಡಿಯಾಗಿ ಬಂದಿತ್ತು. ಹಾಗೆಯೇ ನೆಕ್ಸ್ಟು ಇನ್ನೊಂದು ಸಲ ಕುಕ್ಕರಲ್ಲಿ ಮಾಡೋಣ ಅಂಥೇಳಿ ಇದರಲ್ಲೇ ಮಾಡಿದ್ದೀನಿ. ಇದು ಅನ್ನ ಮಾಡೋದಕ್ಕಿಂತ ಮುಂಚೆ ಏನು ಮಾಡಬೇಕಪ್ಪ ಅಂತಂದರೆ ಸ್ವಲ್ಪ ನೆನೆ ಇಟ್ಬಿಟ್ಟು ಮಾಡಬೇಕು ಸ್ನೇಹಿತರೆ, ಅವಾಗೇ ಚೆನ್ನಾಗಿ ಬರುತ್ತೆ ಅನ್ನ. ಬಂದುಬಿಟ್ಟು ತುಂಬಾ ಒಳ್ಳೆಯದು. ಇದಕ್ಕೇನಂದ್ರೆ ಮೊಸರು ಇಲ್ಲ ಮಜ್ಜಿಗೆ ಇರಲೇಬೇಕು ಸ್ನೇಹಿತರೆ, ಸಾಂಬಾರೆಲ್ಲ ಅಷ್ಟು ಇದು ಆಗೋದಿಲ್ಲ. ಹಾಗಾಗಿ ನಂತರದಲ್ಲಿ ಇದು ನೆಕ್ಸ್ಟ್ ಡೇದು ಸ್ನೇಹಿತರೆ. ನೆಕ್ಸ್ಟ್ ಡೇ ಅಂತಂದರೆ ರಾಗಿ ಗಂಜಿ. ಬಿಸಿಲು ತುಂಬ ಇರೋದ್ರಿಂದ ನಮ್ಮನೆಯವ್ರು ಕೇಳ್ತಾಯಿದ್ರು, ರಾಗಿ ಗಂಜಿ ಮಾಡಿಕೊಟ್ಬಿಡು ಸಹಿತ ಸುಮ್ಮನೆ ಇದೆಲ್ಲದಕ್ಕಿಂತ ಅಂತೇಳಿ. ಹಾಗಾಗಿ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ 1 ಗ್ಲಾಸ್ ಅಷ್ಟು. ಹಾಗೆಯೇ ಇಲ್ಲಿ 1.5 ಸ್ಪೂನ್ ಅಷ್ಟೇ ಹಿಟ್ಟು ತೊಗೊಂಡಿದ್ದೀನಿ ಸ್ನೇಹಿತರೆ, ರಾಗಿ ಹಿಟ್ಟು. ಅದನ್ನು ಒಂದು ಲೋಟದಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಏನು ನೀರು ಕುದೀತಾ ಇದೆಯಲ್ಲ, ನೀರು ಬರ್ತಾ ಇರೋದಕ್ಕೆ ಅದು ಕಲಸಿಟ್ಕೊಂಡಿರೋದನ್ನು ಹಾಕಿ ತಿರುಗಿಸ್ಕೊಳ್ಬೇಕು ಸ್ನೇಹಿತರೆ, ಕೈ ಬಿಡಲಾರ್ದೆ. ಈ ಹಂತದಲ್ಲೇ ನೀವು ನೀರು ಏನು ಕುದಿಯೋಕೆ ಇಡ್ತೀರಲ್ಲ ಅವಾಗೇ ಉಪ್ಪು ಸೇರಿಸ್ಕೊಳ್ಳಿ. ನಾನಿಲ್ಲಿ ಸೇರಿಸ್ಕೊಂಡಿಲ್ಲ, ಕೊನೆಯಲ್ಲಿ ಸೇರಿಸಿದ್ದೀನಿ ಸ್ನೇಹಿತರೆ. ಉಪ್ಪನ್ನು ಸೇರಿಸ್ಬಿಟ್ಟು ಈ ಕಲಸಿಟ್ಕೊಂಡಿರುವಂಥ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಕೈ ಆಡಿಸ್ತಾ ಇರಬೇಕು. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕುದಿ ಬರ್ತಾ ಇರುತ್ತೆ ಸ್ನೇಹಿತರೆ. ಅದು ನಿಜವಾಗ್ಲೂ ರಿಯಲಾಗಿ ಎಷ್ಟು ಕಲರ್ ಕಾಣಿಸ್ತಾ ಇರುತ್ತೆ ಅಂದರೆ ಹಾಗೇ ತಿಂದುಬಿಡ್ಬೇಕು ಅನ್ನಿಸ್ತಾ ಇರುತ್ತೆ. ಇದನ್ನು ಮಾಡ್ತಾಯಿದ್ರೆ ನನ್ನ ಮಕ್ಕಳಿಗೆ ರಾಗಿ ಗಂಜಿ ಮಾಡಿ ಊಟ ಮಾಡಿಸ್ತಾ ಇದ್ನಲ್ಲ, ರಾಗಿ ಸರಿ, ಅದೇ ನೆನಪು ಬರ್ತಾಯಿತ್ತು ಸ್ನೇಹಿತರೆ. ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ತಿನ್ನಿಸಿದ್ರೆ ಚೆನ್ನಾಗಿ ತಿಂತಾಯಿದ್ರು. ಈ ರೀತಿಯೇ ಮಾಡ್ತಾಯಿದ್ದು, ಅಂದರೆ ಅದಕ್ಕೆ ಹಿಟ್ಟು ಬೇರೆ ಮಾಡ್ಕೊಳ್ಬೇಕು. ಹಾಗಾಗಿ ಅದೇ ರೀತಿಯೂ ಮಾಡ್ಕೊಳ್ಬೋದು ಸ್ನೇಹಿತರೆ, ಅದೂ ಚೆನ್ನಾಗಿರುತ್ತೆ, ಇನ್ನೂ ತಂಪು. ಹಾಗೆಯೇ ಇಷ್ಟ ಆಗಿದ್ದಾದಮೇಲೆ ಇದು ತಣ್ಣಗಾಗೋದಕ್ಕೆ ಬಿಡಬೇಕು ಸ್ನೇಹಿತರೆ. ನಾನು ಇಲ್ಲಿ ಕ್ಯಾಪ್ ಮುಚ್ಚಿದ್ದೀನಿ, ನೀವು ಮುಚ್ಚದೇ ಇದ್ದರೆ ಪರವಾಗಿಲ್ಲ. ಯಾಕಂತಂದರೆ ಇನ್ನೂ ಬಿಸಿಗೆ ಸ್ವಲ್ಪ ಚೆನ್ನಾಗಿ ಬೇಯುತ್ತಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ. ನಂತರದಲ್ಲಿ ನೋಡಿ ಅದು ತಣ್ಣಗಾಗಿದೆ. ತಣ್ಣಗಾಗಿದ್ದ ನಂತರದಲ್ಲಿ ಮಜ್ಜಿಗೆ ಸೇರಿಸ್ಕೊಳ್ತಿದ್ದೀನಿ ಸ್ನೇಹಿತರೆ. ನಿಮ್ಗೆ ಎಷ್ಟು ಮಜ್ಜಿಗೆ ಬೇಕಂದ್ರೂ ಸೇರಿಸ್ಕೊಳ್ಳಿ ಸ್ನೇಹಿತರೆ, ಇದಕ್ಕೇನಿದಿಲ್ಲ. ಸೇರಿಸ್ಕೊಂಡ್ಬಿಟ್ಟು ಇದಕ್ಕೆ ಜೀರಿಗೆಯನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರಬೇಕು ಸ್ನೇಹಿತರೆ. ಜೀರಿಗೆ ಪುಡಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ ಸೇರಿಸ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡು ಬೆಳ್ಳುಳ್ಳಿ ನಂತರದಲ್ಲಿ 1-2 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು
ಅದನ್ನು ಹಾಕ್ಕೊಳ್ಬೇಕು ಸ್ನೇಹಿತರೆ. ಇದೆಲ್ಲ ಹಾಕ್ಕೊಂಡಿದ್ದೀನಿ ನಾನು. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ, ಸಖತ್ ಟೇಸ್ಟಿಯಾಗಿ. ನೋಡಿ, ಉಪ್ಪು ಮುಂಚೆ ಹಾಕ್ಕೊಂಡಿರಲಿಲ್ಲ, ಈಗ ಹಾಕ್ಕೊಂಡಿದ್ದೀನಿ. ನೀವು ಮುಂಚೆನೇ ಹಾಕ್ಕೊಳ್ಳಿ ಸ್ನೇಹಿತರೆ, ತುಂಬಾ ಚೆನ್ನಾಗಿರುತ್ತೆ. ಇಷ್ಟೆಲ್ಲ ಮಾಡಿಬಿಟ್ಟು ಒಂದು ಗ್ಲಾಸ್ ಕೊಟ್ವಿ ಅಂತಂದರೆ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ತಂಪು, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅನ್ಬೋದು ಸ್ನೇಹಿತರೆ. ಯಾಕಂದರೆ ಇಲ್ಲಿ ಅಂತೂ ಸಿಕ್ಕಾಪಟ್ಟೆ ಬಿಸಿಲು, ಇಷ್ಟು ಹೇಳೋಕ್ಕಾಗಲ್ಲ ಸ್ನೇಹಿತರೆ, ಅಷ್ಟು ಬಿಸಿಲು. ನಮ್ಮ ಮನೆಯವರಂತೂ ಹೊರಗೆ ಪಾಪ ಅವ್ರು ಹೋಗಿ ಬಂದಿದ್ದ ತಕ್ಷಣವೇ ಬೆಳಗ್ಗೆ ಅದಕ್ಕೇ ಒಂದು ಕಪ್ಪು ಈ ರೀತಿಯಾಗಿ ರಾಗಿ ಗಂಜಿ ಇದ್ದೇ ಇರುತ್ತೆ ಸ್ನೇಹಿತರೆ. ಮಧ್ಯಾಹ್ನ ಬರೋ ಅಷ್ಟರಲ್ಲಿ ಮಜ್ಜಿಗೆ ಅಂತೂ ಮಾಡಿಟ್ಟಿರ್ತೀನಿ. ಬಂದಿದ್ದ ತಕ್ಷಣ ಅವ್ರಿಗೆ ಯಾವ್ದು ಬೇಕಂದ್ರೆ ಒಂದು ಕಪ್ಪು, ಒಂದೊಂದು ಸಲ ಏನು ಮಾಡ್ತಾರೆ, ಮಜ್ಜಿಗೆ ಕುಡಿದು ಒಂದು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡು ನಂತರದಲ್ಲಿ ಊಟ ಮಾಡ್ತಾರೆ. ಈ ರೀತಿಯಾಗಿ ನಾವೇನೋ ಮನೇಲಿ ಕೂತ್ಕೊಂಡಿರ್ತೀವಿ ಸ್ನೇಹಿತರೆ, ಹೊರಗಡೆ ಹೋಗಿ ಬರೋರಿಗೆ ನೋಡಿದ್ರೆ ತುಂಬಾ ಇದು ಅನಿಸುತ್ತೆ. ಹಾಗೆಯೇ ಇದು ನೆಕ್ಸ್ಟ್ ಏನು ಮೆಂತ್ಯ ಪಲ್ಯ, ಹೆಸ್ರು ಕಾಳು ಏನು ನುಚ್ಚಿದ್ದು ಬೇಳೆ ಮಾಡ್ಕೊಂಡಿದ್ದಿತ್ತಲ್ಲ, ನಾನು ಮನೇಲೇ ಮಾಡಿದ್ದು, ಅದು ಬೇಳೆ ಸೇರಿಸಿ ಮಾಡಿದ್ದೆ ಸ್ನೇಹಿತರೆ. ಸೂಪರಾಗಿತ್ತು. ನನ್ನ ಮಗ ಹೇಳ್ತಾಯಿದ್ದ, ಅಮ್ಮ ಸಖತ್ತಾಗಿತ್ತಮ್ಮ, ಇನ್ನೊಂದು ಸಲ ಇದೇ ಥರ ಮಾಡಮ್ಮ, ಚೆನ್ನಾಯಿತು, ನನಗಿನ್ನೂ ಬಾಕ್ಸಿಗೆ ಹೆಚ್ಚಿಗೆ ಹಾಕ್ಕೊಡು ಅಂತೇಳಿ. ಆಯ್ತಪ್ಪ ಮಾಡಿಕೊಡ್ತೀನಿ ಅಂತ ಹೇಳ್ತಾಯಿದ್ದೆ ಸ್ನೇಹಿತರೆ. ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಇದು ನೆನ್ನೆದೆ ಸ್ನೇಹಿತರೆ, ಕಲ್ಲಂಗಡಿ ಹಣ್ಣು ತೊಗೊಂಬಂದಿದ್ರು. ಸ್ವಲ್ಪ ಬೆಳಗ್ಗೆಯಿಂದ ಉಪವಾಸ ಇದ್ನಲ್ವ, ಹಾಗಾಗಿ ಹಣ್ಣು ಎಲ್ಲ ನಾನೇನೇನು ಉಪವಾಸ ಇದ್ದೆ ಅಂತಂದ್ರೆ ಸ್ನೇಹಿತರೆ, ಅದು ಇದ್ದೆ ಅಂದ್ಬಿಟ್ರೆ ಇರ್ತೀನಿ, ಇಲ್ಲ ಅಂತಂದರೆ ಸ್ವಲ್ಪ ಇರೋದಕ್ಕಾಗಲ್ಲ. ನನಗೆ ಏನಾದರೂ ಉಪವಾಸ ಇದ್ದೆ ಅಂದರೆ ಈ ರೀತಿಯಾಗಿ ತಲೆನೋವು ಈ ರೀತಿಯಾಗಿ ಇದಾಗ್ತಾ ಇರುತ್ತೆ. ಹಾಗಾಗಿ ಇದು ಅಂತಂದ್ರೂ ಖಾಲಿ ಹೊಟ್ಟೆಯಲ್ಲಿ ಇರ್ತೀವಲ್ಲ, ಏನಾದರೂ ಒಂದೇ ಸಲ ತಿಂದ್ವಿ ಅಂತಂದ್ರೂ ತುಂಬಾ ಇದಾದಂಗೆ ಆಗ್ತಾಯಿರುತ್ತೆ. ಹಾಗಾಗಿ ಸ್ವಲ್ಪ ಕಟ್ ಮಾಡಿಕೊಟ್ರು, ಹಣ್ಣನ್ನು ತಿಂದು ನಂತರದಲ್ಲಿ ರಾತ್ರಿ ಎಲ್ಲ ಚಂದ್ರ ದರ್ಶನ ಆಗಿದ್ದಾದಮೇಲೆ ಊಟ ಮಾಡಿದ್ದು ಸ್ನೇಹಿತರೆ. ಸ್ವಲ್ಪನೂ ಅನ್ನ ಮೊಸರು ಅಷ್ಟೇ ಊಟ ಮಾಡಿದೆ, ಖಾರದ್ದು ಎಲ್ಲ ಯಾಕಂದರೆ ಬೆಳಗ್ಗೆಯಿಂದ ಖಾಲಿ ಹೊಟ್ಟೆಯಲ್ಲಿ ಇರ್ತೀವಲ್ಲ, ಹಾಗಾಗಿ ಖಾರ ಎಲ್ಲ ತಿನ್ನೋದಕ್ಕೆ ಹೋಗಬಾರ್ದು. ಹಾಗಾಗಿ ಸ್ನೇಹಿತರೆ, ಕಲ್ಲಂಗಡಿ ಹಣ್ಣು ನೋಡ್ತಾಯಿದ್ರೆ ನನಗೆ ನಮ್ಮ ತಾತ, ನಮ್ಮ ಅಜ್ಜಿ ಹಣ್ಣು ತರ್ತಿದ್ದೆ ನೆನಪಾಗುತ್ತೆ ಸ್ನೇಹಿತರೆ. ನಮ್ಮ ತಾತ ಯಾವಾಗಲೂ ಈ ರೀತಿಯಾಗಿ ಇದು ₹1 ಒಂದು ಪೀಸ್ ಕೊಡ್ತಿದ್ರು ಸ್ನೇಹಿತರೆ, ನಾವು ಚಿಕ್ಕವರಿದ್ದಾಗ. ಹಾಗಾಗಿ ಅದೇ ನೆನಪು ಬರುತ್ತೆ. ಧನ್ಯವಾದಗಳು ಸ್ನೇಹಿತರೆ, ನಮಸ್ಕಾರ.